ಬಸವಕಲ್ಯಾಣದ ಪ್ರಥಮ ಶಾಸಕಿ ಅನ್ನಪೂರ್ಣಾಬಾಯಿ ರಕ್ಟೆ ಅವರ ಕುಟುಂಬದ ಸದಸ್ಯರ ಹೆಸರು ಮತದಾರರ ಪಟ್ಟಿಯಿಂದ ನಾಪತ್ತೆ. ಎಸ್ಐಆರ್ಗೆ ತೀವ್ರ ಸಮಸ್ಯೆ. ದೇಶದಾದ್ಯಂತ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ವೇಳೆ ಜನರಿಗೆ ನಾನಾ ಸಮಸ್ಯೆಗಳು ಎದುರಾಗುತ್ತಿದ್ದು, ಬಸವಕಲ್ಯಾಣದ ಮೊದಲ ಶಾಸಕಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ದಿವಂಗತ ಮಾಜಿ ಶಾಸಕಿ ಅನ್ನಪೂರ್ಣಾಬಾಯಿ ರಕ್ಟೆ ಸೇರಿದಂತೆ ಅವರ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳೇ ಮತದಾರರ ಪಟ್ಟಿಯಿಂದ ನಾಪತ್ತೆಯಾದ ಬಗ್ಗೆ ಆಶ್ಚರ್ಯಕರ ಪ್ರಸಂಗ ಬೆಳಕಿಗೆ ಬಂದಿದೆ. ಮಾಜಿ ಶಾಸಕಿ ಅನ್ನಪೂರ್ಣಾಬಾಯಿ ರಕ್ಟೆ ಹಾಗೂ ಅವರ ಪುತ್ರರಾದ ಇಲ್ಲಿಯ ಮಹಾತ್ಮ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಅಧ್ಯಕ್ಷ ಅನಿಲ್ ಕುಮಾರ್ ರಕ್ಟೆ ಹಾಗೂ ಅವರ ಧರ್ಮಪತ್ನಿ ಶ್ಯಾಮಾ ಅನಿಲ್ ರಕ್ಟೆ ಅವರ ಹೆಸರುಗಳು 2002ರ ಮತದಾರರ ಪಟ್ಟಿಯಿಂದ ನಾಪತ್ತೆಯಾಗಿದ್ದು, ಇದು ಪ್ರಸ್ತುತ ಎಸ್ಐಆರ್ಗೆ ತೀವ್ರ ಸಮಸ್ಯೆ ತಂದುಕೊಟ್ಟಿದೆ. 1957ರಿಂದ 67ರವರೆಗೆ 2 ಅವಧಿಗೆ ಶಾಸಕಿಯಾಗಿದ್ದ ಅನ್ನಪೂರ್ಣಾಬಾಯಿ ರಕ್ಟೆ ಅವರು 2016ರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಸವಕಲ್ಯಾಣ ನಗರದ ವಿದ್ಯಾಶ್ರೀ ಕಾಲನಿ ನಿವಾಸಿಯಾಗಿರುವ ಇವರು ತಮ್ಮ ಕೊನೆಯುಸಿರು ಇರುವವರೆಗೆ ಎಲ್ಲ ಚುನಾವಣೆಗಳಲ್ಲಿ ಮತದಾನ ಮಾಡಿದ್ದಾರೆ. ಸುಮಾರು 71 ವರ್ಷ ವಯಸ್ಸಿನ ಅನಿಲ್ ರಕ್ಟೆ ಹಾಗೂ ಅವರ ಧರ್ಮಪತ್ನಿ ಶ್ಯಾಮಾ ಅವರು ಸಹ ಎಲ್ಲ ಚುನಾವಣೆಗಳಲ್ಲಿ ತಪ್ಪದೆ ಮತದಾನ ಮಾಡುತ್ತಾ ಬಂದಿದ್ದಾರೆ. 2 ಅವಧಿಗೆ ಶಾಸಕಿಯಾಗಿ ಆಡಳಿತ ನಡೆಸಿದ ಅನ್ನಪೂರ್ಣಾಬಾಯಿ ರಕ್ಟೆ ಅವರ ಕುಟುಂಬದ ಸದಸ್ಯರ ಹೆಸರುಗಳೇ 2002ರ ಮತದಾರರ ಪಟ್ಟಿಯಿಂದ ನಾಪತ್ತೆಯಾಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. 2002ರಲ್ಲಿ ನಡೆದ ವಿಶೇಷ ಪರಿಷ್ಕರಣೆ ಪಟ್ಟಿಯಿಂದ ಈ 3 ಹೆಸರುಗಳು ನಾಪತ್ತೆಯಾಗಿರುವ ಕಾರಣ ಪ್ರಸ್ತುತ ನಡೆಯುತ್ತಿರುವ ವಿಶೇಷ ಪರಿಷ್ಕರಣೆ ಎಸ್ಐಆರ್ನಲ್ಲಿ ಮ್ಯಾಪಿಂಗ್ ಮಾಡಲು ತೀವ್ರ ಸಮಸ್ಯೆ ಎದುರಿಸುವಂತೆ ಮಾಡಿದೆ. ಬಸವಕಲ್ಯಾಣದ ಪ್ರಥಮ ಶಾಸಕಿಯೂ ಆಗಿರುವ ಮಾಜಿ ಶಾಸಕಿ ಅನ್ನಪೂರ್ಣಾಬಾಯಿ ರಕ್ಟೆ ಅವರು ಸ್ವರ್ಗವಾಸಿಯಾಗಿದ್ದು, ಅವರ ಪುತ್ರ ಅನಿಲ್ ಕುಮಾರ್ ರಕ್ಟೆ ಹಾಗೂ ಇವರ ಪತ್ನಿ ಶ್ಯಾಮಾ ರಕ್ಟೆ ಮತ್ತು ಪುತ್ರಿಯರು ಸೇರಿದಂತೆ ಒಟ್ಟು 6 ಜನರಿಗೆ ಮ್ಯಾಪಿಂಗ್ ಮತ್ತು ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಬಸವಕಲ್ಯಾಣ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ತಕ್ಷಣ ಇತ್ತ ಕಡೆ ಗಮನ ಹರಿಸಿ ರಕ್ಟೆ ಕುಟುಂಬಕ್ಕೆ ಆಗುತ್ತಿರುವ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕಿದೆ. ಮತದಾರರ ಪಟ್ಟಿಯಿಂದ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳು ಕೈಬಿಟ್ಟು ಹೋಗಿರುವ ಕಾರಣ ತಮಗೆ ಆಗುತ್ತಿರುವ ಸಮಸ್ಯೆ ನಿವಾರಣೆಗೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಅನಿಲ್ ಕುಮಾರ್ ರಕ್ಟೆ ಅವರ ಧರ್ಮಪತ್ನಿ ಶ್ಯಾಮಾ ರಕ್ಟೆ ಅವರು ಇಂದು ಬುಧವಾರ ರಾತ್ರಿ 8 ಗಂಟೆ ಸುಮಾರಿಗೆ ಮಾಧ್ಯಮಗಳ ಮೂಲಕ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಮಸ್ಕಾರ, मैं श्रीमती श्यामा रक्टे, श्री अनिल कुमार रक्टे की पत्नी और पूर्व विधायक स्वर्गीय अन्नपूर्णाबाई रक्टे की बहू हूँ। एसआईआर 2026 के दौरान जब हमने वर्ष 2002 की मतदान सूची देखी तो उसमें न मेरा नाम, न मेरे पति का नाम, न और न ही मेरे सास पूर्व विधायक स्वर्गीय अन्नपूर्णाबाई रक्टे का नाम मिला, जबकि हम सभी 2002 से पहले भी और उसके बाद भी लगातार मतदान करते आए हैं। 2002 की मतदान सूची में हमारे नाम नहीं होने के कारण आज हमारे परिवार को अनावश्यक परेशानी का सामना करना पड़ रहा है। मेरी निर्वाचन आयोग से अनुरोध है कि इस मामले की जांच कर उचित न्याय किया जाए। धन्यवाद।